KEA ಕಡೆಯಿಂದ MBA ಮತ್ತು MCA ಆಲ್ ಟಿಕೆಟ್ ಯಾವ ಥರ ಡೌನ್ಲೋಡ್ ಮಾಡ್ಕೊರೋದು ಅಂತ ನೋಡ್ತಾ ಹೋಗೋಣ. ಫಸ್ಟು ಗೂಗಲ್ಗೆ ಹೋಗ್ಬಿಟ್ಟು ಗೂಗಲಲ್ಲಿ ಏನು ಮಾಡ್ತೀರಾ ಅಂದರೆ ಜಸ್ಟ್ KEA ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. KEA ಅಂತ ಹೇಳ್ಬಿಟ್ಟು ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಲಿಂಕ್ ಬರುತ್ತೆ ಹೋಮ್, KEA ಹೋಮ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗಿರುತ್ತೆ, ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ಸ್ ಕಾಣಿಸುತ್ತೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನು ಮಾಡ್ತೀರಾ, ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಕಾಣಿಸ್ತಿದೆ ನೋಡಿ, ಅಲ್ಲೇ ಇರುತ್ತೆ PGCET 2026 MBA MCA ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಅಲ್ಲಿ ಥರ್ಡ್ ಒನ್ ಇದೆ. ಥರ್ಡ್ ಒನ್ ಮೇಲೆ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೂ ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಏನಾಗುತ್ತೆ, ನಿಮ್ಮ ಎಕ್ಸಾಮ್ದು ಯಾವುದು PGCET 2026 ಅಂತ ಡೌನ್ಲೋಡ್ ಮಾಡಬೇಕು. ಇಲ್ಲೇನಾಗಿರುತ್ತೆ, ನಿಮ್ಮ ನಂಬರ್ ಅಂದವಾಗ ಏನಾಗುತ್ತೆ, ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿದೆಯೋ ಅದನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ಏನಾಗುತ್ತೆ, ನಿಮ್ಮ ಹೆಸರು ಅಪ್ಲಿಕೆಂಟ್ ನೇಮ್ ಏನಿದೆಯೋ ಅದು ಹಾಕಬೇಕಾಗುತ್ತೆ. ಅದಾದಮೇಲೆ ಕ್ಯಾಪ್ಚಾ ಕೋಡ್ ಹಾಕ್ಬಿಟ್ಟು ಏನು ಮಾಡಬೇಕಾಗುತ್ತೆ, ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಓಪನ್ ಆಗುತ್ತೆ. ಅದನ್ನು ನೀವು PDF ಆಗಿ ಕನ್ವರ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಸೈಬರಲ್ಲಿ ಏನೇನೋ ಓಪನ್ ಮಾಡ್ಕೋಬೇಕು ಅಂದವಾಗ ಏನಾಗಿರುತ್ತೆ, ನೀವು ಇಂಟರ್ನೆಟ್ ಮುಖಾಂತರ ಡೈರೆಕ್ಟಾಗಿ ಪ್ರಿಂಟ್ ತೊಗೋಬೋದು. ಒಂದು ವೇಳೆ ಈ ಪ್ರೊಸೀಜರ್ ನನಗೆ ಆಗಿಲ್ಲ, ನನಗೆ ಅದು ಬರ್ತಾ ಇಲ್ಲ, ಲಿಂಕ್ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ನೋಡಿ, ಇಲ್ಲಿ 3 ಡಾಟೆಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟೆಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೇನಾಗುತ್ತೆ PGCET, ಇಲ್ಲಿ 4th ಆಪ್ಷನ್ ನೋಡಿ, PGCET 2026 ಅಂತಿದೆ. ಡೈರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫಸ್ಟ್ ಲಿಂಕೇ ಇದೆ, PGCET 2026 MBA ಆ್ಯಂಡ್ MCA ಅಂತ. ಅದ್ರ ಕೆಳಗಡೆ ನೋಡ್ರಿ, ಇಲ್ಲೇನಾಗಿದೆ ಪ್ರವೇಶ ಟಿಕೆಟ್ ಡೌನ್ಲೋಡ್ ನೋಡಿ. ಸೆಕೆಂಡ್ ಆಪ್ಷನ್ ಏನಿದೆಯೋ ಅದು ಬೆಲ್ ಸಮಯ ಅಂದರೆ ನೀವು ಗೈಡ್ಲೈನ್ಸ್ ಏನೇನಿರುತ್ತೆ ಅಂತ ಅದು ತೋರಿಸಿದೆ. ಸೆಕೆಂಡ್ ಆಪ್ಷನಲ್ಲಿ ಏನಾಗಿರುತ್ತೆ, ನಿಮಗೆ ಲಿಂಕ್ ಬರುತ್ತೆ. ಲಿಂಕ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಬರುತ್ತೆ. ಒಂದು ವೇಳೆ ಲಿಂಕ್ ಏನಾರು ಬೇಕು ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.